ಜಾರಿ ನೀರಿನಾಳಕ್ಕೆ ಬಿದ್ದು ಒದ್ದಾಡಿದರೆ ಸಾಕು, ಕೇವಲ ಒಂದೇ ಒಂದು ಕರೆಗೆ ಓಗೊಟ್ಟು ಓಡೋಡಿ ಬರುವ ಜೀವ. ಕಡಲ ಮಾತೆಯ ಕುವರ ಇವರು. ಇಂತಹ ಹವಾಮಾನವೇ ಇರಲಿ, ಕಡಲು ಉಕ್ಕೇರಲಿ, ಸಿರಿಗಳು ಅಕ್ಕಸಕ್ಕೆ ಚಿಮ್ಮಲಿ, ಇದ್ಯಾವುದರ ಬಗ್ಗೆಯೂ ಗಮನ ಹರಿಸದೆ ಕಡಲ ಒಡಲು ಸೇರಿ ಉಸಿರಿಗಾಗಿ ಹಪಹಪಿಸುವ ಜೀವವನ್ನು ಕಾಪಾಡುವ ತುಡಿತ ಒಂದೇ ಇವರಿಗೆ. ಹೀಗೆ ಕಾಪಾಡಿದ ಜೀವಗಳಿಗೆ ಲೆಕ್ಕವಿಲ್ಲ. ಜೀವ ಕಳೆದ ಕಳೆಬರವನ್ನು ಮೇಲೆತ್ತಿದ ಧೀರ ಇವರು. ಅವಾರ್ಡ್ ಕ್ಯಾಟಗರಿ ಸೋಷಿಯಲ್ ವರ್ಕರ್. ಅನಾಥ ಹೆಣಗಳನ್ನ ತೆಗೆಯೋದ್ರಲ್ಲಿ ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಕರ್ನಾಟಕದ ಅಕ್ವಾಮನ್ ಈಶ್ವರ್ ಮಲ್ಪೆ ಜೋರಾದ ಚಪ್ಪಾಳೆ ಬರಲಿ. और इनके बारे में भी मैं जरूर कहना चाहूंगी कि चाहे वो बॉडी कितनी भी डीप ओशन में क्यों ना हो, ये उस बॉडी को जरूर ले आते हैं. एट द सेम टाइम जो भी कार्य में सेवा के लिए हमेशा हाजिर होते हैं 24/7. देवियों सज्जनों, what a great honor to meet such true heroes. Wow, we are proud of you all. At the same time, it's our honor to have the pleasure and of course the great privilege of meeting you. हमारे सोशल वर्कर मिस्टर ईश्वर मल्पे. वैसे इनका नाम भी ईश्वरी है, वैसा ही नाम है. Basically he is from Udupi, Karnataka, and one thing I would like to ನಾನ್ ಕನ್ನಡಿಗಾಸಿ ಗೊತ್ತಾಗ್ಲಿ ಅಂತ. ಲೇಡೀಸ್ ಅಂಡ್ ಜೆಂಟಲ್ಮೆನ್, he is a real great soul because in his family he has 3 children who are physically challenged. But even then he is doing such a great job. I asked him in an interview that if something happens to you, nobody is there to take care of your family. But he says, Ishwar will look after my family. I am there for humanity's sake. Jorada Chapale, huge round of applause for great man Ishwar Malpe. 3 ಜನ ಮಕ್ಕಳು ವಿಕಲಚೇತನರು. ಆ ಒಂದು ಮಗು ಈಗಾಗಲೇ ತೀರ್ ಹೋಗಿದೆ. ಆದರೂ ಕಡಲಿನ ಆಳಕ್ಕೆ ಹೋಗಿ ಮೃತ ದೇಹಗಳನ್ನು ತೆಗೆಯುವಂಥ ಈಶ್ವರ್ ಮಲ್ಪೆ 2 ಮಾತು. ಇವತ್ತು ಮಿಶೆಲ್ ಮ್ಯಾನ್ ಅವಾರ್ಡ್ ಸಿಕ್ಕಿದೆ ನನಗೆ. ಅದು ನನಗೆ ಸಿಕ್ಕಿದ್ದು ಪ್ರತಿಯೊಂದು ನಮ್ಮ ಕರ್ನಾಟಕದ ಜನತೆಯ ಆಶೀರ್ವಾದ ಫಲದಿಂದ ಸಿಕ್ಕಿದಂತ ನಾನು ನೆನೆಸ್ಕೊಳ್ತೇನೆ. ಇದನ್ನು ಸಮಸ್ತ ಜನತೆಗೆ ನಾನು, ನನ್ನ ದಿವಂಗತ ತಂದೆಗೆ ಹಾಗೂ ಜನತೆಗೆ ನಾನು ಅರ್ಪಿಸ್ತಾ ಇದ್ದೇನೆ. ಯಾಕೆಂದ್ರೆ ಇಡೀ ಜನತೆಯ ಆಶೀರ್ವಾದ ಒಂದಿದ್ರೆ ನಾನು ಮಾಡುವ ಕೆಲಸಕ್ಕೆ ಅವರ ಆಶೀರ್ವಾದ ಇರ್ತದೆ. ಏನಂದ್ರೆ ಸುಮಾರು 100 ಅಡಿಗಳಷ್ಟು ಮೃತದೇಹ ತೆಗೆಯಲು ಅಡಿಗೆ ಹೋದಾಗ ಪ್ರತಿಯೊಬ್ಬರ ತಾಯಿಯಂದಿರ ಆಶೀರ್ವಾದ ಹೊಂದಿದ್ದರೆ ಮಾತ್ರ ನಾನು ಮೇಲೆ ಬರಲಾಗ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ತಾಯಿಯಂದಿರಿಗೆ ನಾನು ಇದನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.